ಶ್ರೀಮನ್ನಾರಾಯಣ. ಜಯ ಶ್ರೀಕೃಷ್ಣ. ಇದು ಕಥೆ ಕೃಷ್ಣನ ಜನನದ್ದು. ಈ ಎಲ್ಲ ಕಥೆ ಪ್ರಾರಂಭವಾದದ್ದು ಮಥುರೆಯ ರಾಜ್ಯದಲ್ಲಿ. ಗೋಕುಲದಲ್ಲಿ ನಂದನ ಮನೆಗೆ ಹೋಗಬೇಕಿದ್ದರೆ ನಾನು ಈ ನದಿಯನ್ನು ಹಾದು ಹೋಗಲೇಬೇಕು. ಈಗ ನಾನೇನು ಮಾಡಲಿ? ದೇವರೇ, ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ. ಚಮತ್ಕಾರವಾಯಿತು. ನದಿ ವಿಭಜನೆಗೊಂಡಿತು. ಆ ಪಿತಾಪುತ್ರರಿಗಾಗಿ ಮಾರ್ಗ ತೆರೆಯಿತು. ವಸುದೇವ ನಂದನ ಊರಿಗೆ ತಲುಪಿದ. ಕೃಷ್ಣನನ್ನು ಕಾಣಲು ಆತನ ಸುತ್ತಮುತ್ತ ಮಹಿಳೆಯರ ನೂಕುನುಗ್ಗಲು ಹಾಗೂ ಸುಂದರ ವಸ್ತ್ರ ತೊಟ್ಟ ಇತರ ಅನೇಕ ಸ್ತ್ರೀಯರು ನಂದನ ಮನೆಯಲ್ಲಿ ಕುಳಿತಿದ್ದರು. ಯಾದವ ಕುಲದ ಗುರು ಯಶೋದೆ ಹಾಗೂ ನಂದರ ಈ ಕಂದನ ಹೆಸರು ಕೃಷ್ಣ ಎಂದಿಟ್ಟರು. ಕಾಲ ಕಳೆದಂತೆ ಕೃಷ್ಣ ಬೆಳೆಯುತ್ತಿದ್ದ. ಆತನ ತುಂಟತನ ಕೂಡ. ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಏನು ತುಂಟ, ನಿಲ್ಲು, ನಿನಗೆ ಬುದ್ಧಿ ಕಲಿಸುವೆ. ಮಣ್ಣು ಯಾಕೆ ತಿಂದೆ? ಇಲ್ಲ ಅಮ್ಮ, ನಾನೆಲ್ಲಿ ಮಣ್ಣು ತಿಂದೆ? ಬಾಯಿ ತೆರೆ ನೋಡೋಣ ಬೇಗ. ಯಶೋದೆ ಕಂಡ ಕೃಷ್ಣನ ಮೊದಲ ಲೀಲೆ ಇದಾಗಿತ್ತು. ಏನಾಶ್ಚರ್ಯ! ಆಕೆಗೆ ಪೂರ್ತಿ ವಿಶ್ವವೇ ಆತನ ಬಾಯೊಳಗೆ ಕಂಡಿತು. ಕೃಷ್ಣ ಆನಂದೋಲ್ಲಾಸದಿಂದ ಹೋದ. ಹೀಗೆ ಇತರ ಗೋಪ ಬಾಲಕರೊಂದಿಗೆ
ಹುಲ್ಲು ಮೇಯಿಸಲು ಹೋಗೋ ನಿತ್ಯ ಕ್ರಮವೇ ಆಗಿ ಹೋಯಿತು. ದನಗಳನ್ನು ಮೇಯಲು ಬಿಟ್ಟು ಕೃಷ್ಣನ ಮುರಳಿಯ ನಾದಕ್ಕೆ ಕೆಲವು ಬಾಲಕರು ನಲಿಯುತ್ತಿದ್ದರೆ, ಕೆಲವರು ಆಟವಾಡುತ್ತಿದ್ದರು. ಎಲ್ಲ ಬಾಲಕರು ತಮ್ಮ ತಮ್ಮ ಊಟ ಉಪಹಾರ ಜೊತೆಗೆ ತರುತ್ತಿದ್ದರು. ಒಂದು ದಿನ ಊಟವಾದ ಮೇಲೆ, ಊಟ ಆಯ್ತು, ನಂಗೆ ಬಾಯಾರಿಕೆ ಆಗ್ತಿದೆ. ಆದ್ರೆ ಇಲ್ಲಿ ನೀರೆಲ್ಲಿದೆ? ಇಲ್ಲಿ ಪಕ್ಕದಲ್ಲಿ ಒಂದು ಸರೋವರವಿದೆ. ದನಗಳ ಜೊತೆ ನಾವು ಅಲ್ಲಿಗೆ ಹೋಗೋಣ. ಅವಕ್ಕೂ ಬಾಯಾರಿಕೆ ಆಗಿರ್ಬೇಕಲ್ಲ. ದನಗಳು ನೀರು ಕುಡಿದಾಕ್ಷಣ ಕುಸಿದು ಬಿದ್ದವು. ಕೃಷ್ಣ, ಕೃಷ್ಣ, ನೋಡು, ನಮ್ಮ ದನಗಳಿಗೆ ಏನಾಯ್ತು? ಈ ನದಿಯ ನೀರು ವಿಷಭರಿತವಾಗಿರ್ಬೇಕು. ಕಾಳಿಂಗ ಹೆಸರಿನ ಸರ್ಪ ಇಲ್ಲಿದೆ ಎಂದು ಕೇಳಿರ್ವೇನು. ಅದರ ವಿಷದಿಂದಲೇ ನೀರು ಹೀಗೆ ಆಗಿರ್ಬೇಕು. ಕೃಷ್ಣನು ಕಾಳಿಂಗನ ವಧೆ ಮಾಡಲು ಯಮುನಾ ನದಿಗೆ ಹಾರಿದ. ಕಾಳಿಂಗ, ಶ್ರೀಕೃಷ್ಣ ಪರಮಾತ್ಮನಿಗೆ ಮುಂದೆ ಇದಕ್ಕಿಂತಲೂ ಬಹುದೊಡ್ಡ ಭೂಮಿಕೆ ನಿಭಾಯಿಸಲಿತ್ತು. ಮತ್ತೆ ಅದು ಮಹಾಭಾರತದ ಯುದ್ಧದಲ್ಲಿ ಎಲ್ಲಕ್ಕಿಂತ ಮಹತ್ವಪೂರ್ಣ ಭೂಮಿಕೆ. ग्लानिर्भवति भारत संभवा